ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ಡಾಲಿ ಧನಂಜಯ್ ಯಾರಿಗೆ ಗೊತ್ತಲ್ಲ ಹೇಳಿ. ಡಾಲಿ ಧನಂಜಯ್ ಅಂದರೆ ಅದು ಡಾಲಿ ಮುಖಾಂತರನೇ ಜನಪ್ರಿಯರಾದಂಥ ನಟ ಮತ್ತು ನಟ ರಾಕ್ಷಸ. ಟಗರು ಸಿನಿಮಾದಲ್ಲಿ ಡಾಲಿ ಎನ್ನುವ ಪಾತ್ರದ ಮೂಲಕ ಜನರ ಮನವನ್ನು ಗೆದ್ದಂಥ, ಹೆಣ್ಣು ಮಕ್ಕಳ ಮನವನ್ನು ಗೆದ್ದಂಥ, ಅನೇಕ ಸಿನಿಪ್ರಿಯರ ಮನವನ್ನು ಗೆದ್ದಂಥ ಡಾಲಿ ಧನಂಜಯ್ ಇದೇ ಫೆಬ್ರವರಿ 16ರಂದು ತಮ್ಮ ಸಂಗಾತಿಯ ಜೊತೆ ಅಂದರೆ ತನ್ನ ಪ್ರೇಯಸಿ ಜೊತೆ, ತನ್ನ ಗೆಳತಿಯ ಜೊತೆ, ಡಾಕ್ಟರ್ ಧನ್ಯತಾ ಜೊತೆ ಮೈಸೂರಿನಲ್ಲಿ ಮದುವೆ ಆಗ್ತಾರೆ. ಡಾಲಿ ಧನಂಜಯ್ ಅಂದ್ಕೊಂಡು ನಮಗೊಂದು ಏನು ಬರುತ್ತೆ ಅಂದರೆ ಕಣ್ಮುಂದೆ ಬರುತ್ತೆ ಅಂದರೆ ಡಾಲಿ ಧನಂಜಯ್ ಕಷ್ಟಪಟ್ಟು ಓದಿ 10th 90ಕ್ಕೂ ಹೆಚ್ಚು ಮಾರ್ಕ್ಸನ್ನು ಪಡ್ಕೊಂಡಂಥವ್ರು. ಆನಂತರ ಇಂಜಿನಿಯರಿಂಗ್ ಮಾಡಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದಂಥವ್ರು. ಆನಂತರ ಇಂಜಿನಿಯರಿಂಗ್ ಕೆಲಸವನ್ನು ಬಿಟ್ಟು ಸಿನಿಮಾ ಕಡೆ ಬಂದು ಶಾರ್ಟ್ ಫಿಲ್ಮ್ ಮಾಡಿ ಆನಂತರ ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚಿ ತನ್ನ ಒಂದು ತಂಡವನ್ನು ಕಟ್ಕೊಂಡು ತಾನು ದುಡಿದ ಹಣದಲ್ಲಿ ತನ್ನಂಥ ಅನೇಕ ಪ್ರತಿಭೆಗಳನ್ನು ಬೆಳೆಸಬೇಕು ಅನ್ನುವ ನಿಟ್ಟಿನಲ್ಲಿ ತಂಡವನ್ನು ಕಟ್ಕೊಂಡು ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದಂಥ ಹೆಗ್ಗಳಿಕೆ ಕೂಡ ಡಾಲಿ ಧನಂಜಯ್ ಅವರಿಗೆ ಸಲ್ಲತ್ತೆ. ಹೀಗೆಲ್ಲ ನೋಡಿದ್ರೆ ಡಾಲಿ ಧನಂಜಯ್ ಅವರು ತುಂಬ ಓದ್ಕೊಂಡಿದ್ದಾರೆ. ಡಾಲಿ ಧನಂಜಯ್ ಅವರಿಗೆ ಕನ್ನಡದಲ್ಲಿ ತುಂಬ ಆಸಕ್ತಿ ಇದೆ, ತುಂಬ ಪುಸ್ತಕಗಳನ್ನ ಓದ್ಕೊಂಡಿದ್ದಾರೆ. ಧರ್ಮದ ಬಗ್ಗೆ ಮಾತಾಡ್ತಾರೆ. ಬಸವಣ್ಣನವರ ವಚನವನ್ನು ಎಲ್ಲಿ ಹೋದರೂ ಅವರು ಹೇಳ್ತಾರೆ. ಸ್ಕೂಲಲ್ಲಿ ಸ್ವಾತಂತ್ರ್ಯ ಅಂದರೆ ಏನಂತ ಹೇಳ್ತಾರೆ, ಸಂವಿಧಾನ ಅಂದರೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾರೆ. ಡಾಲಿ ಧನಂಜಯ್ ಅವರು ಇಲ್ಲೇ ಹೋಗಲಿ, ಅವರು ತಮ್ಮ ಭಾಷಣದಲ್ಲಿ ಪದೇ ಪದೇ ಬಸವಣ್ಣನವರ ವಚನವನ್ನು ಹೇಳ್ತಾರೆ, ಅಲ್ಲಮ್ಮ ಪ್ರಭುವರ ಮಾತನ್ನು ಹೇಳ್ತಾರೆ, ಅನೇಕ ಹಿರಿಯ ಸಾಹಿತಿಗಳ ಒಳ್ಳೊಳ್ಳೆ ಮಾತನ್ನು ಹೇಳ್ತಾರೆ. ಆ ಸ್ಕೂಲಿಗೆ ಹೋದರೆ ಬಸವಣ್ಣನವರ ವಚನ ಹೇಳ್ತಾರೆ, ಜೊತೆಗೆ ಸಂವಿಧಾನ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಮಕ್ಕಳು ಹೇಳ್ಕೊಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಹೇಳ್ಕೊಡ್ತಾರೆ. ಹೀಗೆಲ್ಲ ನೋಡಿದ್ರೆ ಡಾಲಿ ಧನಂಜಯ್ ಅವರ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯ ಬರುತ್ತೆ ಮತ್ತು ಒಂದು ಮಾದರಿ ವ್ಯಕ್ತಿತ್ವವಾಗಿ ಅವರನ್ನು ಕಾಣಬಹುದು. ಅವ್ರು ಎಲ್ಲೇ ಹೋದ್ರು ಹೇಳೋದು ಒಂದೇ, ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಒಂದು ಸ್ಲೋಗನ್ ಇಟ್ಕೊಂಡಿದ್ದಾರೆ. ಡಾಲಿ ಧನಂಜಯ್ ಅಂದ ಕೂಡಲೇ ಆ ಸ್ಲೋಗನ್ ನಮಗೆ ಕಣ್ಮುಂದೆ ಬರುತ್ತೆ. ಅಷ್ಟರ ಮಟ್ಟಿಗೆ ಅವರು ಸಿನಿಮಾದಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಜೊತೆಗೆ ತನ್ನ ತಂಡವನ್ನು ಕಟ್ಟುವಲ್ಲಿ ಅವರು ಸಫಲರಾಗಿದ್ದಾರೆ. ನೋಡಿ, ಸಿನಿಮಾ ಹಿಟ್ಟಾಯಿತು, ನಮಗೆ ಕೋಟಿ ಹಣ ಬಂತು ಅಂದ ಕೂಡಲೇ ಅದನ್ನು ಎಲ್ಲೋ ರಿಯಲ್ ಎಸ್ಟೇಟಿಗೆ ಹಾಕೋದಾಗಲಿ ಅಥವಾ ಯಾವುದೋ ಒಂದು ಫ್ಲ್ಯಾಟ್ ತಗೊಳ್ಳೋದಾಗಲಿ ಅಥವಾ ಏನೋ ಒಂದು ಬೇರೆ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಮಾಡೋದ್ರ ಜೊತೆಗೆ ಡಾಲಿ ಧನಂಜಯ್ ಏನು ಮಾಡ್ತಾರೆ ಅಂದರೆ ಸಿನಿಮಾದಲ್ಲಿ ಬಂದ ಹಣವನ್ನು ಸಿನಿಮಾಕ್ಕಾಗಿ ಅಂದರೆ ತನ್ನಂಥ ಅನೇಕ ಪ್ರತಿಭೆಗಳಿಗೆ ಚಾನ್ಸ್ ಕೊಡ್ತಾರೆ. ನೀವೊಂದು ಸಿನಿಮಾ ಮಾಡಪ್ಪ ಅಂತ ಟಗರು ಪಲ್ಯವನ್ನು ಸಿನಿಮಾ ಮಾಡ್ತಾರೆ. ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದರಿಂದ 4 ಕುಟುಂಬಗಳು ಬೆಳೆಯುತ್ತೆ ಮತ್ತು 4 ಪ್ರತಿಭೆಗಳು ಬೆಳಕಿಗೆ ಬಂದು ಹೀಗೆ ಅನೇಕರಿಗೆ ಸಿನಿಮಾ ನಿರ್ದೇಶನ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟರು ತಮ್ಮ ನಿರ್ಮಾಣದಲ್ಲಿ. ಅದಾದ ನಂತರ ಅವರು ಈಗ ಮದುವೆ ಆಗ್ಲಿಕ್ಕೆ ಹೊರಟಿದ್ದಾರೆ. ಡಾಕ್ಟರ್ ಧನ್ಯತಾ ಅನ್ನುವ ಒಂದು ಹುಡುಗಿಯನ್ನು ಅವರು ಇದೇ ಫೆಬ್ರವರಿ 16ರಂದು ಮೈಸೂರಿನಲ್ಲಿ ಮದುವೆ ಆಗ್ತಾರೆ. ಮದುವೆ ಕೂಡ ಸಿಂಪಲ್ ಆಗ್ತಾರೆ ಅನ್ನುವ ಎಲ್ಲ ಲೆಕ್ಕಾಚಾರ ಇತ್ತು. ಯಾಕಂದರೆ ಅವರು ಮದುವೆ ಒಂದು ವಿಡಿಯೋನ ಬಿಡ್ತಾರೆ, ತಾನು ಧನ್ಯತೆ ಅವರ ಜೊತೆಗೆ ಮದುವೆ ಆಗ್ತೇನೆ ಅಂತ. ಆನಂತರ ಅವರು ಮದುವೆಯ ಕಾರ್ಡನ್ನು ಕೂಡ ಕೊಡ್ಲಿಕ್ಕೆ ಹೋಗ್ತಾರೆ, ಸಿದ್ದರಾಮಯ್ಯನವರಿಗೆ ಕೊಡ್ಲಿಕ್ಕೆ ಹೋಗ್ತಾರೆ ಮತ್ತು DK ಅವರಿಗೆ ಕೊಡ್ಲಿಕ್ಕೆ ಹೋಗ್ತಾರೆ. ಆ ಕಾರ್ಡ್ ಕೂಡ ಒಂದು ಚೊಕ್ಕದಾಗಿ ತಾನೇ ಬರೆದಂಥ ಒಂದು ಕಾರ್ಡ್ನಲ್ಲಿ ಅವ್ರ ವೆಡ್ಡಿಂಗ್ ಕಾರ್ಡ್ ಇರುತ್ತೆ. ಅಂದರೆ ಇಂಗ್ಲೆಂಡ್ ಲೆಟರ್ ಅಂತಲ್ಲ, ಆ ಕಾರ್ಡ್ನಲ್ಲಿ ಪ್ರಿಂಟ್ ಹಾಕ್ಸಿದ್ದಲ್ಲ, ಅವರು ಬರ್ಕೊಂಡು ಹೋಗಿ ಅಂತ ಕೊಡುವಂಥ ಒಂದು ಸಿಂಪಲ್ ಲೆಕ್ಕಾಚಾರ ಇರುತ್ತೆ. ಮತ್ತು ಅದು ವಿಶಿಷ್ಟವಾಗಿ ಎಲ್ಲರ ಜನರ ಮನ್ನಣೆಯನ್ನು ಕೂಡ ಗಳಿಸುತ್ತೆ ಮತ್ತು ಆ ಸಿಂಪಲ್ ಅನ್ನುವಂಥ ಒಂದು ಮಾತು ಕೂಡ ಕೇಳಿಬರುತ್ತೆ. ಇದು ಹೋಗ್ತಾ ಏನಾಗುತ್ತಂದ್ರೆ ಡಾಲಿ ಧನಂಜಯ್ ಅವರು ಒಂದು ತಿಂಗಳಿಂದ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಎಲ್ಲ ಸೆಲೆಬ್ರಿಟಿಗಳಿಗೂ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಡಾಲಿ ಧನಂಜಯ್ ಮತ್ತು ಅವರ ಮದುವೆ ಆಗುವಂಥ ಹುಡುಗಿ ಇಬ್ಬರು ಹೋಗಿ ಅನೇಕ ದೊಡ್ಡ ಜನರಿಗೆ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಒಬ್ಬರಿಗೆ ಕೊಟ್ಟರು, ಇಬ್ಬರಿಗೆ ಕೊಟ್ಟರು, ಸಿದ್ದರಾಮಯ್ಯನವರಿಗೆ ಕೊಟ್ಟರು, DK ಶಿವಕುಮಾರ್ ಅವರಿಗೆ ಕೊಟ್ಟರು, ಈ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇರುವಂಥ ಎಲ್ಲ ಸಚಿವರಿಗೆ ಕೊಟ್ಟರು, ಎಲ್ಲ MLAಗಳಿಗೆ ಕೊಟ್ಟರು. ಅಂದರೆ 224 MLAಗಳಿದಾರಲ್ಲ, ಅಲ್ಲಿ ಬಹುತೇಕ MLAಗಳಿಗೆ ಕೊಟ್ಟರು, ಬಹುತೇಕ ಸಚಿವರಿಗೆ ಕೊಟ್ಟರು. ಆನಂತರ ಬಹುತೇಕ ಸಿನಿಮಾ ಇಂಡಸ್ಟ್ರಿಯ ಎಲ್ಲರಿಗೂ ಕೊಟ್ಟರು. ಆಮೇಲೆ ಬಿಸ್ನೆಸ್ ಮೆನ್ಸಿಗೆ ಕೊಟ್ಟರು, ಜನಪ್ರಿಯ ವ್ಯಕ್ತಿಗಳಂತ ಹೇಳ್ತಾರಲ್ಲ ಸ್ವಾಮೀಜಿಗಳಿಗೆ ಕೊಟ್ಟರು, ಗುರುಗಳಿಗೆ ಕೊಟ್ಟರು. ಹೀಗೆ ಈ ಅನೇಕ ದಿನಗಳಿಂದ ಡಾಲಿ ಧನಂಜಯ್ ಅವರು ಸಿನಿಮಾ ಇಂಡಸ್ಟ್ರಿ, ರಾಜಕೀಯ ಕ್ಷೇತ್ರ ಮತ್ತು ಸೆಲೆಬ್ರಿಟಿ ಅಂತ ಹೇಳ್ತಾವಲ್ಲ ಜನಪ್ರಿಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಕಾರ್ಡನ್ನು ಕೊಡ್ತಾ ಬಂದರು. ಇವನ್ನೆಲ್ಲ ನೋಡ್ತಾ ನಮಗೂ ಅನಿಸ್ತು, ಯಾಕಪ್ಪ ಡಾಲಿ ಧನಂಜಯ್ ಅವರು ಸಿಂಪಲ್ ವ್ಯಕ್ತಿ ಅಂತ ಹೇಳಿ ಎಲ್ಲರಿಗೂ ದೊಡ್ಡ ವ್ಯಕ್ತಿಗಳಿಗೆ ಮದುವೆ ಕರಿತಾ ಇದ್ದಾರೆ. ಇದು ಏನಿರ್ಬೋದು? ತಾನು ಬಡವನಾಗಿ ಇದ್ದು ಬೆಳೆದು ಈಗ ಶ್ರೀಮಂತನಾಗಿದ್ದರ ಫಲವಾಗಿ ಅದನ್ನು ತೋರಿಸುವ ಒಂದು ನಿಟ್ಟಿನಲ್ಲಿ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ ಕರೀತಾ ಇದ್ದಾರೆ. ಅಥವಾ ಇದರ ಅರ್ಥ ಏನು? ಡಾಲಿ ಧನಂಜಯ್ ಅವರು ಇಲ್ಲಿ ತನಕ ಹೇಳ್ಕೊಬಂದಿದ್ದು ಬಡವರ ಮಕ್ಕಳು ಬೆಳಿಬೇಕು ಕೊಂಡ್ರೆ ಅಂತ ಹೇಳ್ಕೊಬಂದವರು ಈಗ ನೋಡಿದ್ರೆ ದೊಡ್ಡವರಿಗೆ ಕೊಡ್ತಾ ಇದ್ದಾರಲ್ಲ, ಇದ್ರ ಏನು ಕತೆ ಅಂತ ಎಲ್ರಿಗೂ ಅನಿಸಿತ್ತು. ಆನಂತರ ಹೋಗ್ತಾ ಇದು ಅಪಾರ ಜನರ ಅಂದರೆ
ಇದು ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ಅಪಸ್ವರ ಎದ್ದಿತ್ತು. ನಾ ಅದನ್ನ ಯಾರು ಎತ್ತಿದ್ರು ಅನ್ನೋದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅನೇಕರು ತಮ್ಮ ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಮೇನ್ ಆಗಿ ಮಹಿಳೆಯರು ಕೂಡ ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ಕಾಮೆಂಟ್ ಅನ್ನು ಮಾಡಿದ್ರು. ಯಾಕಪ್ಪ ಧನಂಜಯ್, ನೀನು ಬಡವರ ಮಕ್ಕಳು ಬೆಳಿಬೇಕು ಕಣ್ರೆ ಅಂತ ಹೇಳ್ತಾನೆ ದೊಡ್ಡ ಸಹವಾಸ ಮಾಡಿಬಿಟ್ಟಿಲ್ಲ ಅಂತ ಅನೇಕರು ಕಾಮೆಂಟ್ ಅನ್ನ ಹಾಕ್ತಾ ಇದ್ರು. ಆಗ ನಮಗೂ ಒಂದ್ಸಲ ಸತ್ಯ, ಯಾಕಂದ್ರೆ ಡಾಲಿ ಧನಂಜಯ್ ಅವರು ಮದುವೆಯಲ್ಲಿ ಈ ನೂರಾರು ದೊಡ್ಡ ದೊಡ್ಡ ಜನರಿಗೆ ಟೈಮ್ ಕೊಡುವಾಗ, ಅಂದ್ರೆ ಅವರು ಬಂದು ವಿಶ್ ಮಾಡುವಾಗ ಅಥವಾ ಅವರು ಬಂದು ಮದುವೆಗೆ ಬಂದು ಹಾರೈಸುವಾಗ ಅವರಿಗೆ ಕೊಡುವಂಥ ಸೆಕ್ಯೂರಿಟಿ, ಅವರಿಗೆ ಕೊಡುವಂಥ ಟೈಮ್ ಈ ಬಡವರ ಮಕ್ಕಳು ವಿಶ್ ಮಾಡ್ಲಿಕ್ಕೆ ಬಂದ ಕೊಡ್ಲಿಕ್ಕೆ ಆಗೋದಿಲ್ಲ. ಸಹಜವಾಗಿ ಸಿದ್ದರಾಮಯ್ಯ ಬರ್ತಾರಂದ್ರೆ ಅಲ್ಲಿ ಅರ್ಧ ಗಂಟೆ ತಪಾಸಣೆ ನಡೆಯುತ್ತೆ, ದೊಡ್ಡ ದೊಡ್ಡ ಕೆಲಸ ನಡೆಯುತ್ತೆ. ಉಪಮುಖ್ಯಮಂತ್ರಿಗಳು ಬರ್ತಾರಂದಾಗ ಅಲ್ಲಿ ಮತ್ತು ದೊಡ್ಡ ದೊಡ್ಡ ಕೆಲಸ ಬರುತ್ತೆ, ಸೆಕ್ಯೂರಿಟಿ ಬರುತ್ತೆ, ಮತ್ತು ಅವ್ರ ಜೊತೆ ನೂರಾರು ಬೆಂಬಲಿಗರು ಬರ್ತಾರೆ. ಯಾವುದೋ ಒಬ್ಬ ಸಚಿವ ಬರ್ತಾರಂದ್ರೆ ಅದರೊಟ್ಟಿಗೆ ಬೇರೆ ಬೇರೆ ತರದ ಜನ ಬರ್ತಾರೆ. ಹಾಗೆಂದ ಮಾತ್ರಕ್ಕೆ ಅಲ್ಲಿ ಬಡವರಿಗೆ ಅಥವಾ ಸಾಮಾನ್ಯ ಜನರಿಗೆ ನಿಮ್ಗೆ ನೋಡ್ಲಿಕ್ಕಾಗಲ್ಲ, ಬಂದು ವಿಶ್ ಮಾಡ್ಲಿಕ್ಕೂ ಆಗಲ್ಲ. ಯಾಕಂದ್ರೆ ನೀವು ಕೊಟ್ಟಂತ ಜನಪ್ರಿಯ ವ್ಯಕ್ತಿಗಳ ಲಿಸ್ಟ್ ಎಷ್ಟಿದೆ ಅಂದ್ರೆ ಸರಿಸುಮಾರು 1000 VVIPಗಳು ನಿಮ್ಮ ಮದುವೆಗೆ ಬರೋದಂತೂ ಗ್ಯಾರಂಟಿ. ನೀವು ಯಾರನ್ನ ಬಿಟ್ಟಿಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮಂಕಾಳ ವೈದ್ಯವರನ್ನು ಬಿಟ್ಟಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕ ಅವರನ್ನು ಬಿಟ್ಟಿಲ್ಲ, ಈಶ್ವರ ಖಂಡ್ರೆ ಅವರನ್ನು ಬಿಟ್ಟಿಲ್ಲ, ಯಾರನ್ನು ಬಿಟ್ಟಿಲ್ಲ. ಅಂದ್ರೆ ಎಲ್ಲರನ್ನೂ ನೀವು ಮದುವೆಗೆ ಖುದ್ದಾಗಿ ಮದುವೆಗೆ ಆಹ್ವಾನ ಕೊಟ್ಟಿದ್ರಿಂದ ಅವರೆಲ್ಲ ಬಂದೇ ಬರ್ತಾರೆ. ಅವರೆಲ್ಲ ಬಂದು ವಿಶ್ ಮಾಡುವಂತ ಸಮಯದಲ್ಲಿ ಸರಿಸುಮಾರು ನಿಮ್ಗೆ 10 ರಿಂದ 15 ಗಂಟೆ ಅವರಿಗೆ ಟೈಮ್ ಕೊಡ್ಬೇಕಾಗತ್ತೆ. ನೀವು ಎಲ್ಲಿ ಜನಸಾಮಾನ್ಯರಿಗೆ ಅಥವಾ ಬಡವರ ಮಕ್ಕಳಿಗೆ ನೀವು ಮದುವೆಯಲ್ಲಿ ಟೈಮ್ ಕೊಡ್ಲಿಕ್ಕೆ ಆಗತ್ತೆ ಅನ್ನೋದು ನಮ್ಮ ಪ್ರಶ್ನೆ ಕೂಡ, ಮತ್ತು ನಮ್ಗೆ ಅನ್ಸಿದ್ದು ಕೂಡ ಅದು. ಇವೆಲ್ಲ ನೋಡ್ತಾ ಇದ್ರೆ ಅಂದ್ರೆ ಎಲ್ಲರಿಗೂ ಟೈಮ್ ಕೊಟ್ಟು 10 ರಿಂದ 15 ತಾಸು ನೀವು ದೊಡ್ಡವರಿಗೆ ಟೈಮ್ ಕೊಟ್ಟರೆ ಮದುವೆ ಟೈಮಲ್ಲಿ ಬಡವರ ಮಕ್ಕಳು ಬಂದು, ಬಡವರು ಬಂದು, ನಿಮ್ಮ ಫ್ಯಾನ್ಸ್ ಬಂದು, ನಿಮ್ಮ ಪರಿಚಯಸ್ಥರು ಬಂದು, ನಿಮ್ಮ ಸಂಬಂಧಿಕರು ಬಂದು ನಿಮಗೆ ವಿಶ್ ಮಾಡೋದು ಯಾವಾಗ ಅಂತ. ಅಂದರೆ ನೀವು ಬಡವರು ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನುವ ಈ ನಿಮ್ಮ ಸ್ಲೋಗನ್ ಮದುವೆಯಲ್ಲಿ ಮಾಯವಾಯ್ತಾ, ಅಥವಾ ನೀವು ಬಡವರು ಮಕ್ಕಳು ಬೆಳಿಬೇಕು ಕಣ್ರೆ ಅನ್ನುವಂತೆ ಬದುಕಿ ಬಾಳಿ ಈಗ ಅದರಿಂದಲೇ ನಾನು ದೊಡ್ಡವನಾಗಿದ್ದಾನೆ ಎನ್ನುವ ತೋರಿಸುವ ಒಂದು ತಂತ್ರ ಇರಬಹುದೇ? ಅದಂತೂ ಗೊತ್ತಿಲ್ಲ. ಯಾಕಂದ್ರೆ ಡಾಲಿ ಧನಂಜಯ್ ಅವರು ಇಲ್ಲಿ ತನಕನೂ ಯಾರಿಗೂ ಬೇಸರ ಮಾಡಿದವರಲ್ಲ, ಮತ್ತು ತನ್ನ ದುಡಿದ ಹಣದಲ್ಲಿ, ತನ್ನ ದುಡಿದ ಸಂಪಾದನೆಯಲ್ಲಿ ಬಡವರ ಮಕ್ಕಳನ್ನ ಬೆಳೆಸಿದ ಖ್ಯಾತಿ ನಿಮ್ಮದಲ್ವಾ. ಹಾಗಾಗಿ ನಿಮ್ಮ ಈ ನಡೆಗೆ ನೀವೇ ಉತ್ತರ ಕೊಡಬೇಕಂತ ಹೇಳ್ತಾ ಇವತ್ತಿನ ವಿಶೇಷವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಜು ಅಷ್ಟೇ.